ಮತ್ತು ಟ್ರಸ್ಟಿಗಳು ಮತ್ತು ಸ್ವಾಮೀಜಿಯವರು ಮಠದ ಬಗ್ಗೆ ವ್ಯಾಲ್ಯೂ ಅಂತೀವಿ ನಾವು, ಮೌಲ್ಯ ಅಂತೀವಿ, ಅಥವಾ ಅದರದೊಂದು ಕಿಮ್ಮತ್ತು ಅಂತ ಕರಿತೀವಿ, ಉಳಿಲಿಕ್ಕೆ ಸಾಧ್ಯನಾ ಅಂತ. ಯಾಕಂದ್ರೆ ಈಗ ಸ್ವಾಮೀಜಿಯವ್ರಿಗೂ ಮಠವನ್ನು ನಂಬಿ ಬದುಕ್ತಾ ಇದ್ದಾರೆ. ಅವ್ರಿಗೆ ಹೊರಗೆ ಹೋದರೆ ಬೇರೆ ಕೆಲಸಗಳು ಅವ್ರಿಗೆ ಬರಲಿಕ್ಕಿಲ್ಲ, ಬೇರೆ ಮಠದಲ್ಲಿ ಹೋದರೂ ಅವರು ಸ್ವೀಕಾರ ಮಾಡ್ತಾರೆ ಬಿಡೋದು ಅವ್ರಿಗೆ ಬಿಟ್ಟಂಥ ವಿಷಯ. ಇವತ್ತಂದ್ರೆ ಹೊರಗೆ ಹೋಗಲೇಬೇಕಂತ ಇವ್ರು ಕೂತ್ಬಿಟ್ಟಿದ್ದಾರೆ ಟ್ರಸ್ಟಿಗಳು. ನಾವು ಇಬ್ಬರಲ್ಲೂ ಹೊಂದಾಣಿಕಿಲ್ಲ. ಈಗ ಆಗುವುದೇನು ಈಗಲೂ ಅಂಥದ್ದೇನಪ್ಪ, ಯಾರು ಸತ್ಯದ್ರಾಗ ಹೂ ಇಸ್ ದ ಟ್ರೂತ್ ಪರ್ಸನ್, ಸತ್ಯವಂತನೇ ಯಾರು, ಅದು ಮಾಡೋದು ಯಾವಾಗ, ಹೊರಗೆ ಬರೋದು ಯಾವಾಗ, ತನಿಖೆಯನ್ನು ನೇಮಿಸ್ಬೇಕಪ್ಪ. ಇಬ್ಬರು ವೈಪನ್ ತನಿಖೆ ನೇಮಿಸಿ ಅದು ತನಿಖೆ ಮಾಡಬೇಕು. ಯಾಕಂದ್ರೆ ಧರ್ಮವಾಗಿ ಉಳಿಬೇಕಾಗಿತ್ತಪ್ಪ ಅಂದ್ರೆ ಸ್ವಾಮೀಜಿಯಾಗಿ ಉಳಿಬೇಕು. ನಾವು ಅವ್ರ ಬಗ್ಗೆ ಒಂದು ನಮ್ಮಲ್ಲಿ ಕಲ್ಪನೆಗಳಿದ್ದಾವೆ, ನಮ್ಮಲ್ಲಿ ಒಂದಿಷ್ಟು ವಾಸ್ತವ ದೃಷ್ಟಿಗಳು ನೋಡುವಂಥದ್ದು. ಸ್ವಾಮೀಜಿಯನ್ನು ನಾವು ಭಾಳ ಗೌರವಾತ್ಮಕವಾಗಿ ನೋಡ್ತಾ ಇರ್ತೀವಿ. ಅವ್ರು ಹೇಳೋದೆಲ್ಲ ವೇದ ವಾಕ್ಯಪ್ಪ, ಬದುಕಿಗೆ ಅನುಕೂಲ ಆಗುವಂಥವು, ಬದುಕಿನ ಉಳಿಸುವಂಥವು ನಾವು ತಿಳ್ಕೊಂಡಿರ್ತೀವಿ. ಆಗ ಕೆಲವರಿಗೆ ಸಂಶಯ ಬಂದರೂ ಸಹಿತ ಅದು ಅಪಪ್ರಚಾರ ಆಗ್ತಾ ಹೋಗ್ತೀವಿ. ಅಪಪ್ರಚಾರ ಅಂತ ಎಲ್ಲ ಸ್ವಾಮಿಗಳಿಗೆ ಹೆಚ್ಚು ಭಾಳಷ್ಟು ಜನ ಸ್ವಾಮಿಗಳು ಆಗ್ತದೆ. ಆಮೇಲೆ ಬೇರೆ ಸಿದ್ಧಾರೂಢ ಸ್ವಾಮಿಗಳಿಗೆ ಸಹಿತ ಆರೋಪ ಮಾಡುವಂಥ ಜನ ಇವತ್ತಿದ್ದಾರೆ. ಅದಕ್ಕೆ ಬರೀ ಆರೋಪಗಳಿಂದ ಅವ್ರ ವ್ಯಕ್ತಿತ್ವ ಸಾಂದಾಗ್ತದೋ ದೊಡ್ಡದಾಗ್ತದೋ ಅದು ಬೇರೆ ವಿಷಯ. ಆದರೆ ಇಲ್ಲೇ ಸಮಾಜಕ್ಕೆ ಒಳ್ಳೆಯ ಮೆಸೇಜನ್ನು ಕೊಡಬೇಕಾಗ್ಯದ, ಒಳ್ಳೆಯ ಸಮಾಜನ ಕಟ್ಟಬೇಕಾಗ್ಯದ, ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿ ಮಾಡಬೇಕಾಗ್ಯದ, ಅವರನ್ನು ವೈಚಾರಿಕವಾಗಿ ಬೆಳೆಸ್ಬೇಕಾಗ್ಯದ. ವಿಜ್ಞಾನ ಧರ್ಮನರೇ ಅದು, ಇವತ್ತಿನ ಧರ್ಮ ಅದು. ಆಯಾ ಧರ್ಮ ಚೇಂಜ್ ಆಗಿದ್ದಾವೆ, ಕಾಲಕ್ಕೆ ತಕ್ಕ ಬದಲಾವಣೆ ಆಗ್ತಾ ಇರ್ತಾವೆ. ಧರ್ಮವು ರಕ್ಷಿತ ಅಂತ ಏನೋ ಒಂದು ಹೇಳ್ತಾರೆ. ಅದನ್ನು ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೆ, ಅದು ರಕ್ಷಣೆ ಮಾಡ್ತದಪ್ಪ ಅಂತೇಳಿ ಇದು ಯಾವ ಕಾಲಕ್ಕೂ ಸತ್ಯ ಇಲ್ಲ. ಇನ್ನೊಂದು ಸ್ವಲ್ಪ